ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್‌ಗೆ ಸ್ವಾಗತ. ನಾವು ಈ ದಿನ ಈ ಚಿತ್ರದಲ್ಲಿ ಕಾಣುತ್ತಿರುವ ಬಿದಿರು ಸಿಗಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ 72 ವರ್ಷಗಳ ನಂತರ ಕರ್ನಾಟಕ ಮತ್ತು ಒಡಿಶಾದಲ್ಲಿ ಈ ಬಿದಿರಿನ ಸಿಗಡಿಯು ಕಂಡುಬಂದಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಬಿದಿರಿನ ಸಿಗಡಿ ಇದು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿರುವ ಮಧ್ಯಮ ಗಾತ್ರದ ಸಿಹಿ ನೀರಿನ ಸಿಗಡಿಯಾಗಿದೆ. ಇದನ್ನು ಸಾಮಾನ್ಯವಾಗಿ ಮರದ ಸಿಗಡಿ, ಹೂವಿನ ಸಿಗಡಿ, ಸಿಂಗಾಪುರ್ ಮರ, ಮಾರ್ಬಲ್ ಸಿಗಡಿ ಮತ್ತು ಏಷ್ಯನ್ ಫ್ಯಾನ್ ಸಿಗಡಿ ಎಂದು ಕರೆಯಲಾಗುತ್ತದೆ. ಇದು ವಿಶಿಷ್ಟವಾದ ಗುಣಲಕ್ಷಣವನ್ನು ಹೊಂದಿದ್ದು, ಇದರ ಮನಸ್ಥಿತಿಗೆ ಅನುಗುಣವಾಗಿ ಇದರ ದೇಹದ ಬಣ್ಣವು ಬದಲಾಗುತ್ತದೆ. ಇದು ಸಂತೋಷವಾಗಿದ್ದಾಗ ದೇಹದ ಬಣ್ಣವು ಪ್ರಕಾಶಮಾನವಾಗಿರುತ್ತದೆ. ಇದು ದುಃಖದಲ್ಲಿದ್ದಾಗ ಅಥವಾ ಬೇಸರಗೊಂಡಾಗ ಇದರ ದೇಹದ ಬಣ್ಣವು ಮುಸುಕಾಗುತ್ತದೆ. ಇವು ಆಂಪಿಡ್ರೋಮಸ್ ಜಾತಿಗೆ ಸೇರಿದ್ದು, ಆಂಪಿಡ್ರೋಮಸ್ ಎಂದರೆ ಲಾರ್ವಾಗಳು ಸಿಹಿ ನೀರಿಗೆ ಮರಳುವ ಮೊದಲು ಉಪ್ಪು ನೀರಿನಲ್ಲಿ ಬೆಳೆಯುತ್ತವೆ. ಇವು ಪ್ರಧಾನವಾಗಿ ರಾತ್ರಿಯ ಜೀವನ ಶೈಲಿಯನ್ನು ನಡೆಸುತ್ತವೆ. ಇವು ವೇಗವಾಗಿ ಹರಿಯುವ ಹೊಳೆಗಳು ಮತ್ತು ನದಿಗಳಲ್ಲಿ ವಾಸಿಸಲು ಹೊಂದಿಕೊಳ್ಳುತ್ತವೆ. ಬಂಡೆಗಳು ಮತ್ತು ಇತರ ಮೇಲ್ಮೈಗಳಿಗೆ ಅಂಟಿಕೊಳ್ಳಲು ತಮ್ಮ ಬಲವಾದ ಕಾಲುಗಳನ್ನು ಬಳಸುತ್ತವೆ. ಇವು ಮಲೇಷಿಯಾ, ಸಿಂಗಪೂರ್, ಥೈಲ್ಯಾಂಡ್ ಸೇರಿದಂತೆ ಆಗ್ನೇಯ ಏಷ್ಯಾದ ವಿವಿಧ ದೇಶಗಳಲ್ಲಿ ಕಂಡುಬರುತ್ತವೆ. ಇವು ಸರ್ವಭಕ್ಷಕ ಫಿಲ್ಟರ್ ಫೀಡರ್ ಸಿಗಡಿ ಪ್ರಭೇದವಾಗಿದ್ದು, ನೀರಿನ ಪಾಚಿ ಮತ್ತು ಸೂಕ್ಷ್ಮ ಜೀವಿಗಳನ್ನು ತಿನ್ನುತ್ತವೆ. ಈ ಸಿಗಡಿಗಳು ಫಿಲ್ಟರ್ ಫೀಡರ್ಗಳಾಗಿದ್ದು, ಹರಿಯುವ ನೀರಿನಿಂದ ಖಾದ್ಯ ವಸ್ತುಗಳ ಕಣಗಳನ್ನು ಫಿಲ್ಟರ್ ಮಾಡಲು ತಮ್ಮ ಕೈಕಾಲುಗಳ ಮೇಲೆ ಫ್ಯಾನ್ ತರಹದ ರಚನೆಗಳ ಇವೆ ಅವುಗಳನ್ನು ಬಳಸಿಕೊಳ್ಳುತ್ತವೆ. ಬಿದಿರಿನ ಸಿಗಡಿ ಇತ್ತೀಚೆಗೆ ಕರ್ನಾಟಕ ಮತ್ತು ಒಡಿಶಾದಲ್ಲಿ ಕಂಡುಬಂದಿದೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನವಾಗಿದ್ದು, ಒಂದಿಷ್ಟು ಹೆಚ್ಚಿನ ಗಮನವನ್ನು ನೀಡಿ ಇದಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆಗಳು ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹೊಸದಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವಾಗಿದೆ ಎನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.